ಡೆಪ್ಯೂಟಿ ಸ್ಪೀಕರ್ ಎಲೆಕ್ಷನ್ಗೆ ಕಾಂಗ್ರೆಸ್ ಡಿಫರೆಂಟ್ ಪ್ಲಾನ್. ಈ ಬಾರಿ ಮೋದಿ ವಿರುದ್ಧ ಯುದ್ಧಕ್ಕೆ ಅಯೋಧ್ಯ ಬಾಣ ಪ್ರಯೋಗಿಸಲು ಮುಂದಾದ ಇಂಡಿಯಾ. ಉಪಸಭಾಪತಿ ಎಲೆಕ್ಷನ್ಗೆ ಅಯೋಧ್ಯ ಸಂಸದ ಸ್ಪರ್ಧೆ. ಇಂಡಿಯಾ ಮೈತ್ರಿಕೂಟದಿಂದ ಅವಧೇಶ್ ಪ್ರಸಾದ್ ಸ್ಪರ್ಧೆ. ಅವಧೇಶ್ ಪ್ರಸಾದ್ ಅಯೋಧ್ಯ ಲೋಕಸಭಾ ಕ್ಷೇತ್ರದ ಸಂಸದ. ಸಮಾಜವಾದಿ ಪಕ್ಷದಿಂದ ಗೆದ್ದಿರುವ ಸಂಸದ ಅವಧೇಶ್ ಪ್ರಸಾದ್. ಬಿಜೆಪಿ ಅಭ್ಯರ್ಥಿ ಲಲ್ಲೂ ಸಿಂಗ್ ಅವರನ್ನ ಸೋಲಿಸಿದ್ದ ಪ್ರಸಾದ್. ಹಿಂದುಳಿದ ವರ್ಗಕ್ಕೆ ಸೇರಿರುವ ಸಂಸದ ಅವಧೇಶ್ ಯಾದವ್. ಸ್ಪೀಕರ್ ಚುನಾವಣೆಯಂತೆ ಸುಲಭಕ್ಕೆ ಬಿಟ್ಟುಕೊಡದಿರಲು ಪ್ಲಾನ್. ಈ ಬಾರಿ ಬಿಜೆಪಿಯನ್ನ ಕಟ್ಟಿ ಹಾಕಲೇಬೇಕೆಂಬ ಹಠ. ಶೀಘ್ರವೇ ಉಪಸಭಾಪತಿ ಚುನಾವಣೆ ನಡೆಸುವಂತೆ ಪತ್ರ. ಸ್ಪೀಕರ್ ಓಂ ಬಿರ್ಲಾಗೆ ಪತ್ರ ಬರೆಯಲು ವಿಪಕ್ಷಗಳ ನಿರ್ಧಾರ. ಎನ್ಡಿಎ 293, ಇಂಡಿಯಾ ಕೂಟದಲ್ಲಿ 236 ಸಂಸದರಿದ್ದಾರೆ. 6 ಪಕ್ಷಗಳಿಗೆ ಸೇರಿದ 9 ಸಂಸದರು ಯಾವ ಕೂಟಕ್ಕೂ ಸೇರಿಲ್ಲ. ಸಖತ್ ಕ್ಯೂರಿಯಾಸಿಟಿ ಹುಟ್ಟಿಸಿದ ಡೆಪ್ಯೂಟಿ ಸ್ಪೀಕರ್ ಎಲೆಕ್ಷನ್. ಡೆಪ್ಯೂಟಿ ಸ್ಪೀಕರ್ ಎಲೆಕ್ಷನ್ಗೆ ಕಾಂಗ್ರೆಸ್ ಡಿಫರೆಂಟ್ ಪ್ಲಾನ್ ಹಾಕಿಕೊಂಡಿದೆ. ಈ ಬಾರಿ ಮೋದಿ ವಿರುದ್ಧ ಯುದ್ಧಕ್ಕೆ ಅಯೋಧ್ಯ ಬಾಣ ಬಿಟ್ಟಿದ್ದಾರೆ. ಇಂಡಿಯಾ ಮೈತ್ರಿಕೂಟ ಅಯೋಧ್ಯ ಬಾಣ ಪ್ರಯೋಗಿಸಲು ಮುಂದಾಗಿದೆ. ಉಪಸಭಾಪತಿ ಎಲೆಕ್ಷನ್ಗೆ ಅಯೋಧ್ಯ ಸಂಸದ ಸ್ಪರ್ಧಿಸುತ್ತಿದ್ದಾರೆ. ಇಂಡಿಯಾ ಮೈತ್ರಿಕೂಟದಿಂದ ಅವಧೇಶ್ ಪ್ರಸಾದ್ ಸ್ಪರ್ಧಿಸುತ್ತಿದ್ದಾರೆ. ಅವಧೇಶ್ ಪ್ರಸಾದ್ ಅಯೋಧ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾರೆ. ಅವಧೇಶ್ ಪ್ರಸಾದ್ ಅಯೋಧ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದು, ಸಮಾಜವಾದಿ ಪಕ್ಷದಿಂದ ಗೆದ್ದಿರುವ ಸಂಸದರಾಗಿದ್ದಾರೆ. ಈ ಹಿಂದೆ ಬಿಜೆಪಿ ಅಭ್ಯರ್ಥಿ ಲಲ್ಲೂ ಸಿಂಗ್ ಅವರನ್ನು ಸೋಲಿಸಿದ್ದರು. ಅವಧೇಶ್ ಯಾದವ್ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಸ್ಪೀಕರ್ ಚುನಾವಣೆಯಂತೆ ಸುಲಭಕ್ಕೆ ಬಿಟ್ಟುಕೊಡದಿರಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಬಾರಿ ಬಿಜೆಪಿಯನ್ನ ಕಟ್ಟಿ ಹಾಕಲೇಬೇಕೆಂಬ ಹಠ ಹಿಡಿದು ಕೂತಿದ್ದಾರೆ. ಶೀಘ್ರವೇ ಉಪಸಭಾಪತಿ ಚುನಾವಣೆ ನಡೆಸುವಂತೆ ಪತ್ರ ಬರೆದಿದ್ದಾರೆ. ಸ್ಪೀಕರ್ ಓಂ ಬಿರ್ಲಾಗೆ ಪತ್ರ ಬರೆಯಲು ವಿಪಕ್ಷಗಳು ನಿರ್ಧಾರ ಕೈಗೊಂಡಿವೆ. ಎನ್ಡಿಎ 293, ಇಂಡಿಯಾ ಕೂಟದಲ್ಲಿ 236 ಸಂಸದರಿದ್ದಾರೆ. 6 ಪಕ್ಷಗಳಿಗೆ ಸೇರಿದ 9 ಸಂಸದರು ಯಾವ ಕೂಟಕ್ಕೂ ಸೇರಿಲ್ಲ. ಈ ಬಾರಿ ಡೆಪ್ಯೂಟಿ ಸ್ಪೀಕರ್ ಎಲೆಕ್ಷನ್ ಸಖತ್ ಕ್ಯೂರಿಯಾಸಿಟಿ ಹುಟ್ಟಿಸಿದೆ.